6 ಅಂಬಾಲಪ್ಪ ಸಿನಿಮಾ ಪ್ರೊಡಕ್ಷನ್ ಅರ್ಪಿಸುವ ಮಣ್ಣಿನ ಮಗ ಮಾರ್ಗದರ್ಶಿ ಸಾಕ್ಷ್ಯಚಿತ್ರ ಚಿತ್ರೀಕರಣಕ್ಕೆ ಚಾಲನೆ. ಚಳ್ಳಕೆರೆ ತಾಲೂಕಿನ ದೇವರಮುರುಕುಂಟೆ ಗ್ರಾಮದ ಪ್ರಗತಿಪರ ರೈತ ಸಾಧನೆಗಳನ್ನು ಮೆಟ್ಟಿ ನಿಂತ ಚಿತ್ರದುರ್ಗ ಜಿಲ್ಲೆಯ ಹೆಮ್ಮೆಯ ಪ್ರಗತಿಪರ ರೈತ ಆರ್ಯ ದಯಾನಂದ ಮೂರ್ತಿಯರವರ ಜೀವನ ಆಧಾರಿತ ಸಾಕ್ಷ್ಯಚಿತ್ರ ಮಣ್ಣಿನ ಮಗ ಮಾರ್ಗದರ್ಶಿ ಕಿರುಚಿತ್ರ. ಈ ಚಿತ್ರಕ್ಕೆ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಸಾಯಿಬಾಬರಿಗೆ ಮಹಾಮಂಗಳಾರತಿಯೊಂದಿಗೆ ಪೂಜೆ ಸಲ್ಲಿಸಿ ಚಿತ್ರೀಕರಣಕ್ಕೆ ಶುಭಾರಂಭ ನಡೆಯಿತು. ದಿವ್ಯ ಸಾನ್ನಿಧ್ಯ ಶ್ರೀ ಅರಳಯ್ಯ ಮಠದ ಪೀಠಾಧ್ಯಕ್ಷರಾದ ಶ್ರೀ ಅರಳಯ್ಯನ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಕಿರುಚಿತ್ರಕ್ಕೆ ಚಾಲನೆ ಕೊಟ್ಟರು. ನಂತರ ಸ್ವಾಮೀಜಿಯವರು ಮಾತನಾಡಿ, ಕೃಷಿಯಿಂದ ಜೀವನ ಕಟ್ಟಿಕೊಂಡು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರುವಂಥ, ಅದರಲ್ಲೂ ಸಾವಯವ ಗೊಬ್ಬರವನ್ನು ಹಾಕಿ ಇತರೆ ರೈತರಿಗೆ ಮಾರ್ಗದರ್ಶನ ನೀಡುವಂಥ ಪ್ರಗತಿಪರ ರೈತ ಆರ್ಯ ದಯಾನಂದ ಮೂರ್ತಿಯವರ ಜೀವನದ ಸಾಕ್ಷ್ಯಚಿತ್ರ ಉತ್ತಮವಾಗಿ ಮೂಡಿಬರಲಿ ಎಂದು ಶುಭ ಕೋರಿದರು ಹಾಗೂ ಆಶೀರ್ವಾದಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಮಂಜು ಪಾಂಡವಪುರ್, ಪ್ರವೀಣ್ ರಾಜು ಸನ್ನದ್, ಡಾಕ್ಟರ್ ವೀಣಾ ಕಲ್ಮಠ್, ನಿವೃತ್ತ ಪ್ರೊಫೆಸರ್ ಸಿ ಶಿವಲಿಂಗಪ್ಪ, ತಿಪ್ಪೇಸ್ವಾಮಿ, ಡಾಕ್ಟರ್ ಚಂದ್ರನಾಯ್ಕ್ ಹಾಗೂ ಶಿಕ್ಷಕರು ಹಾಗೂ ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಅಭಿಮಾನಿಗಳು ಈ ಒಂದು ಸಾಕ್ಷ್ಯಚಿತ್ರಕ್ಕೆ ಶುಭ ಕೋರಿದರು. ಅಂಥವರ ಬದುಕು ಬರಹದ ಬಗ್ಗೆ ಒಂದು ಸಾಕ್ಷ್ಯಚಿತ್ರವನ್ನು ನಿರ್ಮಾಣ ಮಾಡಲು ಹೊರಟಿರುವಂಥ ಪಾಂಡವಪುರದ ಮಂಜು ಮತ್ತು ಅವರ ಟೀಮು, ಗಂಗಾಧರ್ ಮತ್ತು ನಮ್ಮ ಇನ್ನುಳಿದೆಲ್ಲ ತಿಪ್ಪೇಸ್ವಾಮಿ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅದರಲ್ಲೂ ಸಾಯಿಬಾಬಾ ಸನ್ನಿಧಿಯಲ್ಲಿ ಈ ಒಂದು ಶೂಟಿಂಗ್ ಏನು ಚಲನಚಿತ್ರ ನಮ್ಮ ಶೂಟಿಂಗ್ ಪ್ರಾರಂಭ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಇಂಥ ವಿಷಯಗಳು, ಇಂಥ ವ್ಯಕ್ತಿಗಳ ಪರಿಚಯಗಳು ಸಮಾಜಕ್ಕೆ ಆಗ್ಬೇಕು. ಯಾಕಂದರೆ ದುಡಿಮೆಗೋಸ್ಕರ ವ್ಯವಸಾಯ ಮಾಡ್ತಿದ್ದಾರೆ ಹೊರತು ದುಡಿಮೆಗೋಸ್ಕರ ಔಷಧಿ ಹಾಕ್ಸಿ ಎಲ್ಲರಿಗೂ ಸಾಯಿಸ್ತಾರೆ ಹೊರತು, ಯಾವುದೇ ತರಕಾರಿ ನೋಡಿ ಎಲ್ಲ ಔಷಧಿ. ಕುಡಿಯೋ ನೀರು ಸಮೇತ ಇವತ್ತು ನಾವು ಫಿಲ್ಟ್ರ್ ನೀರು ಕುಡಿತೀವಿ, ಅದು ಕೆಮಿಕಲ್ಲೇ. ಯಾವತ್ತು ಅದರಿಂದನೂ ಕುತ್ತು ಬರ್ತದೆ ಗೊತ್ತಿಲ್ಲ. WHO ಒಂದು ಹೇಳುತ್ತೆ, ಏನು ಈ ಫಿಲ್ಟ್ರ್ ನೀರು ಕುಡಿತಿದ್ರಲ್ಲ ನಿಮಗೆಲ್ಲ ಮುಂದೆ ಮಾರಿ ಹಬ್ಬ ಐತಂತ ಅಲ್ಲೇ ಎಚ್ಚರಿಸಿದೆ. ಆದರೂ ನಾವು ಫಿಲ್ಟ್ರ್ ನೀರು ಕುಡಿತಾಯಿದ್ದೀವಿ. ಯಾಕೆಂದರೆ ಈ ವ್ಯವಸ್ಥೆ ಹೋಗ್ಬೇಕಂತಂದರೆ ನಾವು ಸಾವಯವ ಗೊಬ್ಬರಕ್ಕೆ ಕೈ ಹಾಕಬೇಕು, ಗಿಡ ಮರಗಳನ್ನು, ಪರಿಸರವನ್ನು ಉಳಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕು. ಮಳೆ ಬೆಳೆ ಬರ್ದಂಗೆ ಯಾಕಾಗಿದೆ ಅಂತಂದರೆ ಭೂಮಿಗೆ ಔಷಧಿ ಹೊಡೆದು ಭೂಮಿ ಫಲವತ್ತತೆ ಕಳ್ಕೊಂಡು ಭೂಮಿಯಲ್ಲಿರೋ ವಿಷ ಎಲ್ಲ ಮೋಡದಲ್ಲಿ ಹೋಗಿ ಸೇರಿಕೊಳ್ತದೆ. ಮೋಡದಲ್ಲಿ ಸೇರಿಕೊಂಡದ್ದು ಅದು ಮೊದಲೆಲ್ಲ ಮೋಡ ಮಳೆ ಬಂತು ಅಂತಂದರೆ ಅಷ್ಟು ಊರು ಸೇರ್ಕೊಳ್ತಿದ್ವಿ. ಈಗ ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಏನು ಗೊತ್ತಿಲ್ಲ. ಇದೇ ಟೈಮ್ನಾಗೆ ಮಳೆ ಬರುತ್ತೆ ಅಂತ ಹಿಂದೆ ಹಿರಿಯರು ಹೇಳೋರು. ಇವತ್ತು ಯಾರು ಹೇಳ್ತಾರೆ? ಹುಚ್ಚರ ಸಂತೆ ಗುಂಡನೇ ಜಾಣ ಅನ್ನಂಗೆ ಅದು ಯಾವಾಗ ಬರ್ತದೆ, ಇದು ಯಾವಾಗ ಮಾಡ್ತಾರೆ. ಅದಕ್ಕೇನು ಸಮಯ ಗಳಿಗೆ ಗಣತಂತ್ರ ಯಾಕಿಲ್ಲ ಅಂತಂದರೆ ಈ ಔಷಧಿ ಪ್ರಭಾವ ಎಲ್ಲ ಓಜೋನ್ ಕಿರಣಗಳೆಲ್ಲ ಬರ್ನ್ ಆಗ್ತಿದ್ದಾವೆ ಈ ಔಷಧಿ ಕಿರಣಗಳಿಂದ. ಪ್ರತಿಯೊಂದೂ ಸಹ ಹಾಳಾಗ್ತಿದೆ. ಹಾಗಾಗಿ ಮಳೆನೂ ಸಹ ಅಕಾಲಿಕ ಮಳೆ ಆಗಿದೆ. ಅಕಾಲಿಕ ಮಳೆ ಆಗಿರೋದ್ರಿಂದ ಮನುಷ್ಯನಿಗೆ ಅಪಾಪಿ ಜಾಸ್ತಿ ಆಗ್ತಾಯಿದೆ. ಔಷಧಿ ಹೊಡೆದು ಬೋರ್ವೆಲ್ ಕೊರೆಸು 15 ಅಡಿಗೂ ಒಂದೊಂದು ಬೋರ್ ಕೊರೆಸೋದು. ಒಂದು ಎಕರೆಗೆ ಮಿನಿಮಮ್ 5-6 ಬೋರ್ ಕೊರೆಸ್ತಾರೆ. ಹಿಂಗಾದರೆ ಇವೆಲ್ಲವೂ ಸಮೇತ ಭೂಮಿ ಹೇಗೆ ಉಳಿತದೆ, ಯಾರೂ ಉಳಿಯೋಕ್ಕಾಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಸಾವಯವವನ್ನು ಬಳಸಿ ಅತಿ ಕಡಿಮೆ ನೀರಿನಲ್ಲಿ ಬೆಳೆಯನ್ನು ಬೆಳೆಯೋದು ಹೇಗೆ ಅಂತ ತೋರಿಸ್ಕೊಡೋ ನಿಟ್ಟಿನಲ್ಲಿ ದಯಾನಂದ್ ಅವರು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರ ಒಂದು ಪ್ರಯತ್ನದ ಫಲವಾಗಿ ಈ ಕಿರುಚಿತ್ರ ಸಾಕ್ಷ್ಯಚಿತ್ರ ನಿರ್ಮಾಣ ಮಾಡಲು ಹೊರಟಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭವಾಗಲಿ. ಈ ಚಿತ್ರ ನಾಡಿನ ಎಲ್ಲರ ಮನೆಗೂ ಮುಟ್ಟಲಿ. ಎಲ್ಲರೂ ಈ ಚಿತ್ರಕ್ಕೆ ಶುಭವನ್ನು ಹಾರೈಸಲಿ ಮತ್ತು ಏನು ಸಾವಯವ ಗೊಬ್ಬರದ ದಾರಿಗೆ ಎಲ್ಲರೂ ಬಂದು ಔಷಧ ಮುಕ್ತ ಜೀವನವನ್ನು ನಡೆಸಲಿ, ಆರೋಗ್ಯಕರವಾಗಿರಲಿ. ಎಲ್ಲವರೆಗೂ ರಾಸಾಯನಿಕ ಬಳಸ್ತಾರೆ ಅಲ್ಲಿವರೆಗೂ ನಿಮಗೆ ರೋಗ ರುಜಿನ ಇರ್ತದೆ. ರಾಸಾಯನ ಬಿಟ್ಟ ಮೇಲೆ ನಿಮಗೆ ರೋಗ ನಿರೋಗ ಆಗ್ತದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.